ಗೆ ಬರೆದ 2ನೇ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಕರ್ತನಲ್ಲಿ ಪ್ರೀತಿಯ ದೈವಜನರೇ, ದೈವರಾಗಿರುವಂಥ ಯೇಸು ಕರ್ತನು ಯಾವಾಗಲೂ ಸಹ ನಮ್ಮ ತಪ್ಪುಗಳನ್ನು ಹುಡುಕುವಂಥ ದೇವರಲ್ಲ. ನಮ್ಮ ಜೀವಿತವನ್ನು ಆರಿಸಿ ತೆಗೆದುಕೊಂಡಂತಹ ಸಂದರ್ಭದಲ್ಲೇ ನೋಡುವಾಗ ಯಾರಿಗೂ ಬೇಡವಾದಂಥ ಸ್ಥಿತಿಯಲ್ಲಿ ನಾವಿದ್ದೆವು. ಇತರರಿರಲಿ, ನಮ್ಮ ಬಗ್ಗೆ ನಾವೇ ಯೋಚಿಸಿಕೊಳ್ಳುವಾಗ ಅಸಹ್ಯವನ್ನು ಹುಟ್ಟಿಸುವಂತಹ ಎಷ್ಟೋ ಚಿಂತನೆಗಳು, ಎಷ್ಟೋ ಕಾರ್ಯಗಳು ನಮ್ಮಲ್ಲಿ ಇದ್ದು, ನಾವು ಒಳ್ಳೆಯವರೆಂಬುದಾಗಿ ದೇವರು ಕರೆದಿಲ್ಲ. ನಾವು ಪಾಪಿಗಳಿದ್ದಂಥ ಸಮಯದಲ್ಲೇ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆದುದರಿಂದ ಅವರು ಸಂಕಲ್ಪವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕೊರತೆಗಳಿದ್ರೂ ಸಹ ಆ ಕೊರತೆಗಳಿಗಿಂತ ಹೆಚ್ಚಾಗಿ ದೇವರು ನಿಮ್ಮ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಆ ಉದ್ದೇಶವನ್ನು ನಾವು ಅನುಸರಿಸ್ತು ಅಂದರೆ, ಅವರ ಚಿತ್ತವನ್ನು ನಾವು ಹುಡುಕ್ತು ಅಂದರೆ, ಅದನ್ನು ಅರಿತುಕೊಳ್ತು ಅಂದರೆ, ಅವರ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ದೇವರಿಂದ ಉಚಿತವಾದಂಥ ಕೃಪೆಯೂ ಸಹ ನಮಗೆ ದೊರಕುವಂಥದ್ದಾಗಿದೆ. ಈ ಕೃಪೆಯಿಂದ ರಕ್ಷಿಸಲ್ಪಟ್ಟಂತಹ ನಾವು ಪರಿಶುದ್ಧರಾಗಿ ಆತನ ಸಮ್ಮುಖದಲ್ಲಿ ಜೀವಿಸುವ ಹಾಗೆ ದೇವರ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವವರಾಗಿದ್ದಾರೆ. ಆದ ಕಾರಣ ಈಗಿರುವಂಥ ಇಕ್ಕಟ್ಟುಗಳನ್ನು ನೀವು ನೆನೆಸಬೇಡ್ರಿ, ದೇವರ ಉದ್ದೇಶವನ್ನು ನೆನೆಸಿರಿ. ನಿಮ್ಮ ಪರಿಸ್ಥಿತಿಗಳಿಗಿಂತ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಉದ್ದೇಶ ದೊಡ್ಡದಾಗಿದೆ. ಆ ಉದ್ದೇಶಕ್ಕನುಸಾರವಾಗಿ ನಾವು ನಡೆಯುವಾಗ ಕೃಪೆಯು ನಮ್ಮನ್ನು ಪರಿಶುದ್ಧರಾಗಿಯೂ ಮಾತ್ರವಲ್ಲದೆ ನೀತಿವಂತರಾಗಿ ಆತನ ಸಮಕ್ಷಮದಲ್ಲಿ ನಿಲ್ಲಿಸಲಿಕ್ಕೆ ಬಲವನ್ನು, ಬೇಕಾದಂಥ ಅಗತ್ಯತೆಗಳನ್ನು ಒದಗಿಸಿಕೊಡುವಂಥದ್ದಾಗಿದೆ. ಸರ್ವಶಕ್ತನಾದ ದೇವರೇ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ನೋಡಿ ಅಲ್ಲ, ನಾವು ಪಾಪಿಗಳಾಗಿರುವಂಥ ಸಮಯದಲ್ಲೂ ಸಹ ನೀವು ನಮ್ಮನ್ನು ಪರಿಶುದ್ಧರಾಗಲಿಕ್ಕಾಗಿ ಕರೆದಿದ್ದೀರಿ. ನಮ್ಮ ಜೀವಿತದಲ್ಲಿ ನಿಮ್ಮ ಉದ್ದೇಶವು ನೆರವೇರಲಿ, ಅದಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ,